ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಒಂದು ಡೈಲಾಗ್ ಹೇಳೋದ್ರ ಮೂಲಕ ನಾನು ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ಬರ್ತಾ ಇದೀನಿ ಚಿನ್ನ, ಗೊತ್ತಾಯ್ತಲ್ರಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಎಸ್, ಅದೇ ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ದ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಡಿ-ಬಾಸ್ ಫ್ಯಾನ್ಸ್, ಅವರ ಅಭಿಮಾನಿಗಳು ಏನಿದ್ದಾರೆ, ಬಹಳಷ್ಟು ಕಾತುರದಿಂದ ಕುತೂಹಲದಿಂದ ಈ ಒಂದು ದಿನಕ್ಕೆ ಕಾಯ್ತಾ ಇದೆ. ಈಗ ಆಲ್ರೆಡಿ ಟ್ರೇಲರ್ ರಿಲೀಸ್ ಆಗಿದೆ, ಒಂದು ಹಬ್ಬದ ಊಟ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಸಿನಿಮಾಗೂ ಕೂಡ ಕಾಯ್ತಾ ಇದ್ದಾರೆ, ಯಾವಾಗಪ್ಪ ಇನ್ನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ. ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಆಗಿದೆ. ಇನ್ನು ಆ ಒಂದು ದಿನಕ್ಕೆ, ಆ ಒಂದು ಕ್ಷಣಕ್ಕೂ ಕೂಡ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ನಿನ್ನೆ ಅಷ್ಟೇ ಟ್ರೈಲರ್ ರಿಲೀಸ್ ಆಯ್ತು. ಭರ್ಜರಿಯಾಗಿ ರೆಸ್ಪಾನ್ಸ್ ಬಂದಿದೆ ರೀ ಡಿ-ಬಾಸ್ ಅಭಿಮಾನಿಗಳಿಂದ. ನನಗ್ ಅನ್ಸಿದ್ದೇನ್ ಗೊತ್ತಾ, ಡಿ-ಬಾಸ್ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಏನೇ ಮಾಡಿರ್ಲಿ, ಅಭಿಮಾನಿಗಳು ಕೈ ಬಿಡಕ್ ಚಾನ್ಸೇ ಇಲ್ಲ, ಕೈ ಬಿಡ್ತಾ ಇಲ್ಲ. ಅದೇ ರೀತಿಯಾಗಿ ಅವರ ಒಂದು ಟ್ರೇಲರ್ಗೆ ಅಷ್ಟು ಚಂದಾಗಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ನಮ್ ಡಿ-ಬಾಸ್, ಜೈ ಡಿ-ಬಾಸ್, ಜೈ ಡಿ-ಬಾಸ್. ನಿಮ್ಗೆ ಗೊತ್ತು, ಎಲ್ಲಾ ಕಮೆಂಟ್ಸ್ ಅಲ್ಲೂ ಕೂಡ ಡಿ-ಬಾಸ್ ಏನಾದ್ರೂ ಒಂದು ಪೋಸ್ಟ್ ಹಾಕಿದ್ರೆ ಸಾಕು, ಅಲ್ಲಿ ಜೈ ಡಿ-ಬಾಸ್, ಜೈ ಡಿ-ಬಾಸ್ ಅನ್ನುವಂತಹ ಕಮೆಂಟ್ಸ್ ಗಳು ಇದ್ದೇ ಇರ್ತವೆ. ಅದೇ ರೀತಿಯಾಗಿ ಆ ಜೈ ಡಿ-ಬಾಸ್ ಅಂತ ಹೇಳೋದ್ರ ಮೂಲಕ ಅಭಿಮಾನಿಗಳು ಸಾಥ್ ಕೊಡ್ತಾ ಇದ್ದಾರೆ ಡಿ-ಬಾಸ್ ಅವ್ರಿಗೆ. ಇನ್ನು ಟ್ರೇಲರ್ 2 minutes 8 seconds ಟ್ರೇಲರ್ ರಿಲೀಸ್ ಆಗಿದೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಗೊತ್ತಲ್ಲ, ಮಾಸ್ಗೆ ನಮ್ಮೊಬ್ರೇ ಬಾಸು, ಅದೇ ನಮ್ಮ ಡಿ-ಬಾಸ್. ಮಾಸು ಅಂತ ಹೇಳಿದ್ರೆ ನಮಗೆ ಕನ್ನಡ ಚಿತ್ರರಂಗದಲ್ಲಿ ನೆನಪಾಗುವಂತ ಹೆಸರು ಅದು ನಮ್ಮ ಡಿ-ಬಾಸ್ ದರ್ಶನ್ ಅವರ ಹೆಸರು. ಅದೇ ರೀತಿಯಾಗಿ ಮಾಸ್ ಆಗಿ ತುಂಬಾ ಚಂದಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಡೈಲಾಗ್ ಹೇಳೋದ್ರ ಮೂಲಕ ಸಖತ್ತಾಗಿ ಡೈಲಾಗ್ ಹೇಳಿದ್ದಾರೆ. ಈಗ ಆಲ್ರೆಡಿ ಡೈಲಾಗ್ಸ್ ಕೂಡ ಹಿಂದೆ ಒಂದು ಡೈಲಾಗ್ ಕೂಡ ಫೇಮಸ್ ಆಗಿತ್ತು, ಅದೇ ಡೆವಿಲ್ ಸಿನಿಮಾದಲ್ಲಿ, ಇದ್ರೆ ನೆಮ್ಮದಿ ಆಗಿರ್ಬೇಕು ಗುರು ಅಂತ ಹೇಳಿ ಆಲ್ರೆಡಿ ಸೂಪರ್ ಹಿಟ್. ಆ ಒಂದು ಡೈಲಾಗು ಕೂಡ ಸೂಪರ್ ಹಿಟ್ ಆಗಿತ್ತು. ಇನ್ನು ಸಾಂಗ್ಸ್ಗಳು ಕೂಡ ಅಷ್ಟೇ ಸೂಪರ್ ಹಿಟ್ ಆಗಿತ್ತು. ಬಹಳಷ್ಟು ರೀಲ್ಸ್ ಗಳನ್ನು ಕೂಡ ಮಾಡಿದ್ರು. ಇನ್ನು ಆಲ್ರೆಡಿ ಅರ್ಧ ಹಿಟ್ ಆಗಿತ್ತು ಆ ಸಿನಿಮಾ, ಅರ್ಧ ಹಿಟ್ ಆಗಿದೆ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಸಾಂಗ್ಸ್ಗೂ ಒಳ್ಳೆ ರೆಸ್ಪಾನ್ಸ್ ಇದೆ, ಈವನ್ ಡೈಲಾಗ್ಸ್ಗೂ ಅಷ್ಟೇ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನು ಟ್ರೇಲರ್ ಅಲ್ಲಿ ತುಂಬಾ ಸಹ ಕಲಾವಿದರು ಕೂಡ ಆಕ್ಟ್ ಮಾಡಿದ್ದಾರೆ. ವಿನಯ್ ಗೌಡ ಅವರು ಕೂಡ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ತುಂಬಾ ಒಂದು ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಟ್ರೈಲರ್ ಅಲ್ಲಿ ನನಗ್ ನೋಡಿದಾಗ ಅನ್ಸಿದ್ದು, ಅಲ್ಲಿ ಕೇಂದ್ರ ಬಿಂದುವಾಗಿ ಕಾಣ್ತಾ ಇರೋದು ಒನ್ ಅಂಡ್ ಓನ್ಲಿ ನಮ್ಮ ಡಿ-ಬಾಸ್ ಅವರೇ. ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಗ್ಯಾಂಗ್ ಸ್ಟಾರ್, ಎಲ್ಲೂ ಅಲ್ಲಿ ಒಂಥರ ಈ ಎಮೋಷನಲ್ ಸ್ಟೋರಿ ಕನೆಕ್ಟ್ ಆಗೋದು, ಲವ್ ಸ್ಟೋರಿ ಕನೆಕ್ಟ್ ಆಗೋದು, ಜೊತೆಗೆ ಈ ಪೊಲಿಟಿಕಲ್ ಅಲ್ಲಿ ಕನೆಕ್ಟ್ ಆಗೋದು, ಆ ತರದ್ ಯಾವ್ದು ಕಂಡು ಬರಲಿಲ್ಲ. ನನಗಲ್ಲಿ ಕಂಡು ಬಂದಿದ್ದೇನು ಅಂತ ಅಂದ್ರೆ, ಒಂದು ಗ್ಯಾಂಗ್ ಸ್ಟಾರ್ ಅಂದ್ರೆ ಅಲ್ಲಿ ಡಿ-ಬಾಸ್ ಅವರೇ ಗ್ಯಾಂಗ್ ಸ್ಟಾರ್ ಅನ್ನುವಂತಹ ರೀತಿಯಲ್ಲಿ ತೋರಿಸಿದ್ದಾರೆ. ಇನ್ನು ಕತೆ ನಮಗ್ ಗೊತ್ತಿಲ್ಲ, ಕತೆನ ಅಲ್ಲಿ ಹೇಳಿಲ್ಲ, ಇನ್ನು ಯಾವ ತರದ ಕತೆ ಇದು, ಯಾವ ತರದ ಸಿನಿಮಾ ಅಂತ ಅಲ್ಲಿ ಎಲ್ಲೂ ಕೂಡ ತೋರಿಸಿಲ್ಲ, ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಇನ್ನು ಸಿನಿಮಾನ ನೋಡ್ಬೇಕು ಅಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಅಲ್ಲಿ ಗ್ಯಾಂಗ್ ಸ್ಟಾರ್ ಅನ್ನುವಂತಹ ಒಂದು ಗ್ಯಾಂಗ್ ಸ್ಟಾರ್ ತರ ಕಾಣಿಸ್ಕೊಂಡಿರೋದೇ ನಮ್ಮ ಡಿ-ಬಾಸ್. ಇನ್ನು ನಮ್ಮ ಇತ್ತೀಚೆಗೆ ಬಹಳಷ್ಟು ಸದ್ದು ಮಾಡ್ತಾ ಇರುವಂತಹ ವಿಚಾರ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರದ್ದು. ಗಿಲ್ಲಿ ಅವರು ಕೂಡ ಒಂದು ಕಾಮಿಡಿಯನ್ ಆಗಿ ತುಂಬಾ ಚೆನ್ನಾಗಿ ಡೈಲಾಗ್ ಹೇಳೋದ್ರ ಮೂಲಕ ಅವ್ರದ್ದು ಕೂಡ ಹೈಲೈಟ್ ಆಗಿದೆ ಅಲ್ಲಿ ಪಾತ್ರ. ಕಾಮಿಡಿಯನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಅಚ್ಯುತ್ ಸರ್ ಕೂಡ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸಿನಿಮಾ ನೋಡ್ಬೇಕು. ಇನ್ನು ಟ್ರೇಲರ್ ಅಲ್ಲಿ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಅಂತ ಅಂದ್ರೆ ಇನ್ನು ಸಿನಿಮಾ ಯಾವ ರೇಂಜಿಗೆ ಇರ್ಬೋದ್ರಿ. ನಾನು ಹೇಳ್ತಾ ಇದ್ದೆ, ಡಿ-ಬಾಸ್ ಅಭಿಮಾನಿಗಳು ಯಾವತ್ತೂ ಕೂಡ ನಮ್ಮ ದರ್ಶನ್ ಅವ್ರನ್ನ ಕೈ ಬಿಟ್ಟಿಲ್ಲ. ಸದಾಕಾಲ ಅವರ ಬೆಂಬಲವಾಗಿ ಆಗೆಷ್ಟು ಪ್ರೀತಿ ತೋರಿಸ್ತಿದ್ರು, ಈಗೂ ಅದೇ ಪ್ರೀತಿ, ಅದೇ ಬೆಂಬಲ, ಅದೆಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ. ಟ್ರೇಲರ್ಗೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನು ನೋಡ್ಬೇಕು. ಯಾಕಂದ್ರೆ ಸಾರಥಿ ಒಂದು ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಇದೇ ಸಂದರ್ಭವನ್ನ, ಇದೇ ಒಂದು ಸಿಚುಯೇಷನ್ ನಮ್ಮ ಡಿ-ಬಾಸ್ ಫೇಸ್ ಮಾಡಿದ್ರು. ಅದೇ ಸಿಚುಯೇಷನ್ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪದ ಮೇಲೆ ಜೈಲಿನಲ್ಲಿ ಡಿ-ಬಾಸ್ ಇದ್ದಾರೆ. ಇನ್ನು ಅವ್ರು ಇದ್ದಾರೆ ಅಂದ ತಕ್ಷಣ ಅವ್ರ ಅಂದ್ರೆ ಈ ಪ್ರಮೋಷನ್ ಅಲ್ಲೂ ಅಷ್ಟೇ ಎಲ್ಲೂ ಕೂಡ ನಮ್ಗೆ ದರ್ಶನ್ ಅವ್ರು ಕಾಣಿಸ್ಕೊಳ್ಳಿಲ್ಲ. ಅವರ ಪರವಾಗಿ ವಿಜಯಲಕ್ಷ್ಮಿ ಅವರು ನಿಂತು ಬಿಟ್ಟು ತುಂಬಾ ಅದ್ಭುತವಾಗಿ ಪ್ರಮೋಟ್ ಮಾಡಿದ್ರು ಡೆವಿಲ್ ಸಿನಿಮಾವನ್ನ. ಇನ್ನು ನೋಡ್ಬೇಕು ಯಾವ ರೀತಿಯಾಗಿ ಇರತ್ತೆ ಅಂತ ಹೇಳಿ. ಸಾರಥಿ ಅದಾದ್ಮೇಲೆ ಸೂಪರ್ ಡೂಪರ್ ಹಿಟ್ ಆಯ್ತು, ಹೊರಗ್ ಬಂದ್ರು, ತುಂಬಾ ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು. ಇನ್ ಡೆವಿಲ್ ಸಿನಿಮಾ ಕೂಡ ಅದೇ ರೀತಿಯಾಗಿ ಸಕ್ಸಸ್ ಕಾಣುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಇನ್ನು ಸದಾಕಾಲ ಅಭಿಮಾನಿಗಳು ಡಿ-ಬಾಸ್ ಪರವಾಗಿ ನಿಲ್ತಾರೆ ಅನ್ನುವಂತಹ ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇದೆ. ಇನ್ನು ಕಾದ್ ನೋಡ್ಬೇಕು ನಾವು ಯಾವ ರೀತಿಯಾಗಿ ಅವ್ರಿಗೆ ಸಾಥ್ ನೀಡ್ತಾರೆ. ಇನ್ ಡೆವಿಲ್ ಸಿನಿಮಾ ಡಿ-ಬಾಸ್ ಅಭಿಮಾನಿಗಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಹೇಳಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.